ಹುಕ್ಕೇರಿ ಪಟ್ಟಣದಲ್ಲಿ ಅಮಿತ್ ಶಾ ಹೇಳಿಕೆ ಖಂಡಿಸಿ ಬೃಹತ್ ಪ್ರತಿಭಟನಾ ರ್ಯಾಲಿ. ದಲಿತ ಯುವಕರ ಹಾಗೂ ದಲಿತ ಮುಖಂಡರ ವಿವಿಧ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ ರ್ಯಾಲಿಯಲ್ಲಿ ಬಹುಸಂಖ್ಯಾತ ದಲಿತ ಅಭಿಮಾನಿಗಳು ಭಾಗವಹಿಸಿದರು. ಅಮಿತ್ ಶಾ ಹೇಳಿಕೆಯನ್ನು ಖಂಡಿಸಿ ಇಂದು ಹುಕ್ಕೇರಿಯಲ್ಲಿ ಕೇಂದ್ರ ಮಂತ್ರಿ ಅಮಿತ್ ಶಾ ಶವಯಾತ್ರೆ ಮಾಡುವ ಮೂಲಕ ದಲಿತ ಯುವಕರು ಮುಖಂಡರು ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಅಂಬೇಡ್ಕರ್ ಸರ್ಕಲ್ನಿಂದ ಬಸವೇಶ್ವರ ಸರ್ಕಲ್ವರೆಗೂ ಆಕ್ರೋಶಗೊಂಡ ಯುವಕರು ಕಿವಿಯಿಂದ ಕೇಳಲು ಆಗದಂತಹ ಅಮಿತ್ ಶಾ ವಿರುದ್ಧ ಕೆಟ್ಟ ಶಬ್ದಗಳ ಘೋಷಣೆ ಕೂಗುತ್ತಾ ಬಸವೇಶ್ವರ ಸರ್ಕಲ್ನಲ್ಲಿ ಮಾನವ ಸರಪಳಿ ನಿರ್ಮಿಸಿ ಅಮಿತ್ ಶಾ ಇವರ ಶವಯಾತ್ರೆಯನ್ನು ಮಾಡುವ ಮೂಲಕ ಶವಯಾತ್ರೆ ಮೇಲೆ ಯುವಕರು ಅಮಿತ್ ಶಾ ಶವಯಾತ್ರೆ ಪ್ರತಿಕೃತಿ ದಹನ ಮಾಡಿದ್ದಾರೆ. ಹುಕ್ಕೇರಿ ಪಟ್ಟಣದ ಯುವಕರು ಸೇರಿಕೊಂಡು ಪ್ರತಿಭಟನೆ ರ್ಯಾಲಿಯನ್ನು ಏರ್ಪಡಿಸಿ ತಾಲೂಕಿನ ದಲಿತ ಮುಖಂಡರ ಗಮನ ಸೆಳೆಯುವುದು ಯಶಸ್ವಿಯಾಗಿದ್ದಾರೆ. ಕೇವಲ ಮಾತಿನಲ್ಲಿ ಹೇಳುವಂತ ನಾವು ಕೂಡ ಎಸ್ಸಿ ದಲಿತರು ಎಂದು ಹೇಳುವ ಕೆಲವರು ಪ್ರತಿಭಟನೆಯಲ್ಲಿ ಕಾಣಲಿಲ್ಲ. ಇವರು ಕೇವಲ ಎಸ್ಸಿ ಕೋಟಾದಲ್ಲಿ ಲಾಭ ಪಡೆದುಕೊಳ್ಳುವಂತಹ ಜನರಿಗೆ ಇದು ಅನ್ವಯಿಸುತ್ತದೆ. ಇದು ಹೀಗೆ ಮುಂದುವರೆದರೆ ಒಂದು ದಿನ ಮೊದಲಿನ ತರಹ ಮುಂದು ಮಡಿಕೆ ಹಿಡಿದು ಹಿಂದೂ ಪೊರಕ್ಕೆ ಕಟ್ಟಿಕೊಂಡು ಬುತ್ತಿ ಕೇವಲ ಮಾತಿನಲ್ಲಿ ಹೇಳುವುದಲ್ಲ. ಇಂತಹ ಪ್ರತಿಭಟನೆಗಳಲ್ಲಿ ಭಾಗವಹಿಸಬೇಕು ಎಂಬುದು ನಮ್ಮ ಮಾತಿನ ಅರ್ಥ. ಈ ಒಂದು ರ್ಯಾಲಿಯ ಮುಖ್ಯ ಉದ್ದೇಶ ಅಂದರೆ ದಿನಾಂಕ 17/12/2024 ಸಂಸತ್ತಿನಲ್ಲಿ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ನೀಡಿರ್ತಕ್ಕಂಥ ಒಂದು ಹೇಳಿಕೆಯನ್ನು ನಾವು ಖಂಡನೀಯವಾಗಿ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಏನಪ್ಪ ವಿಷಯ ಅಂದ್ಕೊಂಡ್ರೆ, ಜನಸಾಮಾನ್ಯರಿಗೆ ಕ್ಷುಲ್ಲಕವಾದ ಹಳ್ಳಿಯಲ್ಲಿ ಓದದೇ ಇರತಕ್ಕಂಥ ವ್ಯಕ್ತಿಗೆ ಗೊತ್ತಿದೆ ನನ್ನ ಅನುಕೂಲಕ್ಕೆ ಯಾವ ವ್ಯಕ್ತಿ ಆಗ್ತಾ ಇದ್ದಾನೋ ಅಥವಾ ಆ ಅನುಕೂಲನ ಯಾರು ಮಾಡಿಕೊಡ್ತಾ ಇದ್ದಾರೋ ಅವರನ್ನ ನಾವು ದೇವರಂತ ಬಡ್ಡಿಂದ ನಂಬ್ಕೊಂಡು ಬಂದಿದ್ದೀವಿ, ಇವತ್ತು ನಂಬಿದ್ದೀವಿ, ಅವರನ್ನ ನಾವು ಪೂಜಿಸ್ತಾ ಇದ್ದೀವಿ. ಅಂದಾಗ ನಮ್ಮ ಭಾರತ ದೇಶವನ್ನು ಆಳ್ತಕ್ಕಂಥ ಬ್ರಿಟಿಷರು ಹೋದ ನಂತರ ನಮ್ಮ ಭಾರತ ಯಾವ ನಿಟ್ಟಿನಲ್ಲಿ ಸಾಗಬೇಕು ಅನ್ನೋಂಥ ಒಂದು ಧರ್ಮ ಗ್ರಂಥವನ್ನು ನೀಡಿದ ಯಾರಾದರೂ ಇದ್ರೆ ಅದು ಅಂಬೇಡ್ಕರ್ ಬಾಬಾ ಮಾತ್ರ. ಅಂತಹ ವ್ಯಕ್ತಿಯ ಆಧಾರದಿಂದ ಆತನ ಬರೆದಿರ್ತಕ್ಕಂಥ ಸಂವಿಧಾನ ಆಧಾರ ಮೇಲಿಂದ ಯಾವ ತನ್ನ ಹೆಜ್ಜೆಯಿಂದ ತಾನು ಅಮಿತ್ ಶಾ ಇದ್ದವನು ಗೃಹ ಮಂತ್ರಿ ಆಗಿದ್ದಾನೋ ಅಂತಹ ದೇವರನ್ನೇ ಅವನನ್ನು ದೇವರಂತ ಪರಿಗಣಿಸಬೇಡ್ರಿ, ಇದು ಅವನ ಬದಲಾಗಿ ದೇವರನ್ನ ಜಪಿಸ್ರಿ ಅಂತ ಹೇಳ್ತಾ ಇದ್ದಾನೆ. ಎಂಥ ಮೂರ್ಖ ಅಂತ ಇಲ್ಲಿ ಕಂಡು ಬರ್ತಾ ಇದೆ. ಇಂತಹ ಒಬ್ಬ ಮೂರ್ಖನಿಗೆ ನಾವು ಸಂಸತ್ತಿನಲ್ಲಿ ಗೃಹ ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದು ನಿಮ್ಮೆಲ್ಲರ ಖೇದ. ಶಿವಾಜಿ ಎನ್ ಬಾಳೇಶ್ಗೋಳ್, ಭಾರತ ವೈಭವ ನ್ಯೂಸ್, ಹುಕ್ಕೇರಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.